ಜೈ ಭಾರತ್, ವಂದೇ ಮಾತರಂ. ಪಾಕಿಸ್ತಾನದ ಕರಾಳ ಹಾಗೂ ಷಡ್ಯಂತ್ರ ಮುಖ ಅನಾವರಣಗೊಂಡಿದೆ. ಭಾರತದ ವಿರುದ್ಧ ತೆರೆಮರೆಯಲ್ಲಿ ಷಡ್ಯಂತ್ರ ನಡೆಸುವ ಈ ಪಾಕಿಸ್ತಾನ ಭಾರತದ ಜನರನ್ನು ಭಾರತದ ವಿರುದ್ಧ ಎತ್ತಿಕಟ್ಟಲು ಪಿತೂರಿ ನಡೆಸುತ್ತಿದೆ. ಪಾಕಿಸ್ತಾನದ ಈ ಷಡ್ಯಂತ್ರದ ಯೋಜನೆಯನ್ನು ಭಾರತ ಬಹಿರಂಗಗೊಳಿಸಿದೆ. ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ನೇರ ಯುದ್ಧ ಮಾಡಲು ಧೈರ್ಯವಿಲ್ಲ. ಹೀಗಾಗಿ ತೆರೆಮರೆಯಲ್ಲಿ ಒಂದು ಷಡ್ಯಂತ್ರ ನಡೆಸುತ್ತಿದೆ. ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರನ್ನು ಭಾರತಕ್ಕೆ ಕಳುಹಿಸುತ್ತಾರೆ. ಇನ್ನು ಭಾರತದೊಳಗೆ ಕೆಲವೊಂದು ನಡೆಯುವ ಘಟನೆಗಳಿಗೆ ಪಾಕಿಸ್ತಾನದ ಕೈವಾಡವಿರುತ್ತದೆ. ಈಗ ಅದೇ ರೀತಿ ಭಾರತದಲ್ಲಿರುವ ಸಿಖ್ ಧರ್ಮೀಯರನ್ನು ಭಾರತದ ವಿರುದ್ಧ ಎತ್ತಿಕಟ್ಟಲು ಪಿತೂರಿ ನಡೆಸುತ್ತಿದೆ. ಅದು ಹೇಗೆ ಅಂತೀರಾ? ಅದೇ ಕರ್ತಾರ್ಪುರ್ ಮೂಲಕ. ಈ ಕರ್ತಾರ್ಪುರ್ ಪಾಕಿಸ್ತಾನ ವಿಭಜನೆ ಆಗುವ ಮುಂಚೆ ಅದು ಭಾರತದ ಅವಿಭಾಜ್ಯ ಅಂಗವಾಗಿತ್ತು. ಈ ವಿಭಜನೆ ಆದ ನಂತರ ಅದು ಪಾಕಿಸ್ತಾನಕ್ಕೆ ಸೇರಿದೆ. ಕರ್ತಾರ್ಪುರ್ ಸಿಖ್ಖರಿಗೆ ಒಂದು ಪವಿತ್ರ ಸ್ಥಳ. ಹೀಗಾಗಿ ಪಾಕಿಸ್ತಾನ ಹಾಗೂ ಇದನ್ನು ಕರ್ತಾರ್ಪುರ್ ಕಾರಿಡಾರ್ ಆಗಿ ಯೋಜನೆಯಾಗಿ ಪರಿವರ್ತಿಸಿದೆ. ಗುರುನಾನಕ್ ಸಾಹೇಬ್ ಅವರು ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನು ಕಳೆದಿದ್ದೇ ಈ ಕರ್ತಾರ್ಪುರದಲ್ಲಿ. ಈ ಸಿಖ್ಖರಿಗೆ ಭಾರತದ ಅಮೃತ್ಸರದ ಹಾಗೆ ಪಾಕಿಸ್ತಾನದಲ್ಲಿರುವ ಈ ಕರ್ತಾರ್ಪುರ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಕರ್ತಾರ್ಪುರ ಹೋಗಬೇಕಾದ್ರೆ ಅದಕ್ಕೆ ಯಾವುದೇ ರೀತಿಯ ವೀಸಾ ಬೇಕಾಗಿಲ್ಲ. ಅಲ್ಲಿಗೆ ತೆರಳಬೇಕಾದರೆ ಅದರದೇ ಆದ ಒಂದು ಪ್ರೊಸೀಜರ್ ಇದೆ. ಸುಮಾರು ಭಾರತದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಕ್ರಾಸ್ ಬಾರ್ಡರ್ ಮೂಲಕ ಅಲ್ಲಿಗೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಹೀಗೆ ಇದೇ ವಿಚಾರವಾಗಿ ಸಿಖ್ಖರ ಭಾವನೆಗಳ ಜೊತೆ ಪಾಕಿಸ್ತಾನ ಆಟ ಆಡುತ್ತಿದೆ. ಅದೇನೆಂದರೆ ಇಲ್ಲಿ ಕರ್ತಾರ್ಪುರದಲ್ಲಿ ಭಾರತದಲ್ಲಿ ನಡೆದ ಆಪರೇಷನ್ ಬ್ಲೂ ಸ್ಟಾರ್ ನ ವಿಡಿಯೋಗಳನ್ನು ಹಾಕುತ್ತಿದ್ದಾರೆ. ಈ ವಿಡಿಯೋ ಹಾಕಿ ಭಾರತದ ಸಿಖ್ಖರನ್ನು ಭಾರತದ ವಿರುದ್ಧ ತಿರುಗಿ ಬೀಳುವ ಹಾಗೆ ಷಡ್ಯಂತ್ರ ನಡೆಸುತ್ತಿದ್ದಾರೆ. ಈ ಆಪರೇಷನ್ ಬ್ಲೂ ಸ್ಟಾರ್ ಅಂದರೆ ಈ ಖಾಲಿಸ್ತಾನಿ ಉಗ್ರರು ಸಪರೇಟ್ ರಾಷ್ಟ್ರಕ್ಕಾಗಿ ಪಂಜಾಬ್ ನಲ್ಲಿರುವ ಗೋಲ್ಡನ್ ಟೆಂಪಲ್ ಅನ್ನು ವಶಪಡಿಸಿಕೊಳ್ಳುತ್ತಾರೆ. ಇದನ್ನು ಉಗ್ರರ ಕೈಯಿಂದ ಬಿಡಿಸಲು ಹಾಗೂ ಉಗ್ರರನ್ನು ಸದೆಬಡಿಯಲು ಆವಾಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸೈನ್ಯಕ್ಕೆ ಆದೇಶವನ್ನು ನೀಡುತ್ತಾರೆ. ಅಂದ್ರೆ ಖಾಲಿಸ್ತಾನಿ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಆಗ ಭಾರತೀಯ ಸೇನೆ ಖಾಲಿಸ್ತಾನಿಗಳ ವಿರುದ್ಧ ಹೋರಾಡಿ ಈ ಅಮೃತ್ಸರ ಗೋಲ್ಡನ್ ಟೆಂಪಲ್ ಅನ್ನು ಉಗ್ರರ ಕೈಯಿಂದ ಮುಕ್ತಿಗೊಳಿಸುತ್ತಾರೆ. ಈ ಆಪರೇಷನ್ಗೆ ಬ್ಲೂ ಸ್ಟಾರ್ ಅಂತ ಹೆಸರಿಡಲಾಗಿತ್ತು. ಈಗ ಇದೇ ವಿಡಿಯೋವನ್ನು ಕರ್ತಾರ್ಪುರದಲ್ಲಿ ಸಿಖ್ಖರು ನೋಡುವ ಹಾಗೆ ಪಾಕಿಸ್ತಾನ ವಿಡಿಯೋ ಪ್ಲೇ ಮಾಡುತ್ತಿದೆ. ಇದರ ಹಿಂದೆ ISI ಕೈವಾಡ ಕೂಡ ಇರಬಹುದು. ಈಗಲೂ ಕೂಡ ಕೆಲವು ಖಾಲಿಸ್ತಾನಿ ಉಗ್ರರು ಕೆನಡಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಯಾವುದೇ ಆಗಿರಲಿ ಅಥವಾ ಯಾರೇ ಆಗಿರಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುತ್ತಾರೆ. ಇದಕ್ಕೆ ಪ್ರತಿಯಾಗಿ ಭಾರತವು ಕೂಡ ಒಂದು ಕ್ರಮವನ್ನು ಕೈಗೊಂಡಿದೆ. ಅದೇನೆಂದರೆ ಈ ಪಂಜಾಬಿಗಳ ಅಥವಾ ಸಿಖ್ಖರ ಅವರ ಶೌರ್ಯದ ವಿಡಿಯೋವನ್ನು ಭಾರತ ಪ್ಲೇ ಮಾಡುತ್ತಿದೆ. ಯಾರು ದೇಶದ ಪರ ಹೋರಾಟ ಮಾಡಿದ್ದಾರೆ, ಯಾರು ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದವರೆ, ಹೀಗೆ ಪಂಜಾಬಿನ ಭಾಗ ಇರಬಹುದು ಅಥವಾ ಸಿಖ್ಖರ್ ಇರಬಹುದು, ಇವುಗಳ ಜೀವನ ಚರಿತ್ರೆಯ ವಿಡಿಯೋಗಳನ್ನು ಕೂಡ ಭಾರತ ಸಿಖ್ಖರ ತ್ಯಾಗವನ್ನು ಪರಿಚಯಿಸುತ್ತಿದೆ. ಇದೊಂದು ಭಾರತದ ಒಳ್ಳೆ ಮೂವ್ ಅಂತಲೇ ಹೇಳ್ಬಹುದು. ಇಲ್ಲಿ ಒಂದು ಗಮನಿಸಬೇಕಾದ ಅಂಶವೇನೆಂದರೆ ಈ ಭಾರತದ ವಿರುದ್ಧ ಯಾರು ಖಾಲಿಸ್ತಾನಿ ಉಗ್ರರು ಷಡ್ಯಂತ್ರ ನಡೆಸುತ್ತಿದ್ರೋ ಅವರನ್ನು ಮಾತ್ರ ಭಾರತ ಒಂದು ಶಿಕ್ಷೆಯನ್ನು ನೀಡಿದೆ. ಉಳಿದ ಸಿಖ್ಖರಿದ್ದಾರಲ್ಲ ಅವರಿಗೆ ಭಾರತ ತುಂಬಾ ಗೌರವ ನೀಡುತ್ತಿದೆ. ಈ ಸಿಖ್ಖರಲ್ಲೂ ಕೂಡ ಭಾರತ ಪರ ದೇಶ ಪ್ರೇಮವಿದೆ. ಎಲ್ಲಾ ಸಿಖ್ಖರು ಸಪರೇಟ್ ಖಾಲಿಸ್ತಾನ ಬಯಸುವುದಿಲ್ಲ, ಅವರು ಭಾರತದಲ್ಲಿ ಇರಲು ಬಯಸುತ್ತಾರೆ.